ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಫ್ರೈಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಸಂಜೆ ಮೇಲೆ ಹಳದಿ ಎಲ್ಲ ಮುಗಿಸಾದ್ಮೇಲೆ ಭತ್ತಶಾಸ್ತ್ರ ಎಲ್ಲ ಮುಗಿಸಾದ್ಮೇಲೆ ಮೆಹಂದಿ ಕೂಡ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನನಗೆ ನೆನಪೇ ಇರಲಿಲ್ಲ, ಒಂದು ಫಂಕ್ಷನ್ ಇತ್ತು ಅಂತ. ನನ್ನ ಹಸ್ಬೆಂಡ್ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಬೇಗ ಮನೆಗೆ ಬಂದು ರೆಡಿಯಾಗಿ ನಿಂತಿರು, ನಾನು ಬರ್ತಾಯಿದ್ದೀನಿ ಅಂತ ಅಂದರು. ಅವಳಿಗೆ ಒಂದು ಹ್ಯಾಂಡಿಗೆ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು ಹ್ಯಾಂಡ್ ಕಂಪ್ಲೀಟ್ ಆಗಿತ್ತು, ಇನ್ನೊಂದು ಹ್ಯಾಂಡ್ ಕಂಪ್ಲೀಟ್ ಆಗಿರಲಿಲ್ಲ. ಆಮೇಲೆ ಬಂದು ಮನೆಗೆ ಬೇಗ ಫ್ರೆಶ್ ಅಪ್ ಆಗಿ ತಿರ್ಗಾ ರೆಡಿಯಾಗಿ ನಾವು ಹೊರಟ್ವಿ ಆ ಫಂಕ್ಷನ್ ಕಡೆಗೆ. ನನಗೆ ಗೊತ್ತಿರಲಿಲ್ಲ ಅದು ಮೈಸೂರಲ್ಲೇ ಫಂಕ್ಷನ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಫಂಕ್ಷನ್ ಇದ್ದಿದ್ದು ಮೇಗಳಾಪುರ ನರಸೀಪುರದ ಹತ್ರ. ಆಮೇಲೆ ಸರಿ ಆಯಿತು ಅಂತ ಹೊರಟಿದ್ದೆ. 7 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ತಲುಪಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೂ 7:15 7:45 ಹತ್ತತ್ರ ಆಗಿಬಿಟ್ಟಿತ್ತು. ಆ ಕತ್ಲೆ ಬೇರೆ ತುಂಬ ಆಗಿತ್ತು. ಒಂದು ಕಂದಾಯ ಪೂಜೆಗೆ ಹೇಳಿದ್ದು ಅವರು, ಊಟಕ್ಕೂ ಕೂಡ ಹೇಳಿದ್ರು ಪಾಪ ಮಧ್ಯಾಹ್ನಕ್ಕೆ. ನಮ್ಗೆ ಆಗಲಿಲ್ಲ ಹೋಗೋಕ್ಕೆ ಅಂದ್ಬಿಟ್ಟು ಸಂಜೆ ಹೋಗಿ ಅದು ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಊಟ ಏನೂ ಮಾಡಲಿಲ್ಲ, ಸ್ವೀಟ್ಸ್ ಅದು ಇದು ತಿನ್ಕೊಂಡು ಮತ್ತೆ ಮೈಸೂರು ಕಡೆ ಹೊರಟಿದ್ದಾಯಿತು. ಮನೆಗೆ ಬರ್ತಿದ್ದಂಗೆ ನಾನು ಮನೆಗೆ ಬರಲಿಲ್ಲ, ಡೈರೆಕ್ಟಾಗಿ ಪ್ರೀತಿ ಮನೆಗೆ ಹೋಗಿ ಅವಳಿಗೆ ಇನ್ನೊಂದು ಹ್ಯಾಂಡ್ ಕಂಪ್ಲೀಟ್ ಮಾಡಿ ಮೆಹಂದಿ ಎಲ್ಲ ಹಾಕಿಬಿಟ್ಟು ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಬಂದೆ. ಇನ್ನು ಮನೆಗೆ ಬರೋಷ್ಟರಲ್ಲಿ ನಮ್ಮ ಅತ್ತೆ ಕೂಡ ವೇಟ್ ಮಾಡ್ತಾಯಿದ್ರು ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಅಂತ. ಅವ್ರಿಗೂ ಕೂಡ ಮೆಹಂದಿ ಹಾಕಿ ಕಂಪ್ಲೀಟ್ ಮಾಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.